ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ನೋಡೋಣ ಆವೇಗಗಳ ಪ್ರಸರಣ. ಇದು ನರ್ವಸ್ ಸಿಸ್ಟಮ್ ನ ಎರಡನೇ ವಿಡಿಯೋ ಇದಾಗಿರುತ್ತೆ. ಓಕೆ, ನರದ ಆವೇಗ ಏನಿರುತ್ತೆ, ಒಂದು ನರಜೀವಕೋಶದಿಂದ ಇನ್ನೊಂದು ನರಜೀವಕೋಶಕ್ಕೆ ಸಂಸರ್ಗ ಅಂದ್ರೇನು, ಸಿನಾಪ್ಸ್ ಅನ್ನುವಂತಹ ಕೂಡುತಾಣದ ಮುಖಾಂತರ ಪ್ರಸಾರಗೊಳ್ಳುತ್ತೆ. ಅಂದ್ರೇನು, ನರದ ಆವೇಗ ಯಾವ ರೀತಿ ಉಂಟಾಗುತ್ತೆ, ಒಂದು ನರಜೀವಕೋಶದಿಂದ ಇನ್ನೊಂದು ನರಜೀವಕೋಶಕ್ಕೆ ಸಂಸರ್ಗ ಅನ್ನುವಂತಹ ಕೂಡುತಾಣ ಏನಿರುತ್ತೆ ಅದ್ರ ಮುಖಾಂತರ ಅದು ಪ್ರಸಾರಗೊಳ್ಳುತ್ತೆ. ಒಂದು ಸಂಸರ್ಗವು ಅಂದ್ರೆ ಆ ಕೂಡುವಂತಹ ತಾಣದ ಮುಖಾಂತರ ಅಂತ ಏನ್ ಹೇಳಿದ್ವಿ, ಅದು ಸಂಸರ್ಗಿಕ ಸಂದು ಅಂದ್ರೆ ಸಿನಾಪ್ಟಿಕ್ ಕ್ಲೆಫ್ಟ್ ಅನ್ನುವಂತಹ ಅಂತರದಿಂದ ಬೇರ್ಪಟ್ಟ ಅಥವಾ ಬೇರ್ಪಡದ ಪೂರ್ವ ಸಂಸರ್ಗಿಕ ನರಜೀವಕೋಶ ಮತ್ತು ಸಂಸರ್ಗ ನಂತರ ನರಜೀವಕೋಶದ ಪೊರೆಗಳಿಂದ ಅದು ನಿರ್ಮಾಣ ಆಗಿರುತ್ತೆ. ಇನ್ನು ಸಂಸರ್ಗಗಳಲ್ಲಿ ಎರಡು ವಿಧ. ಓಕೆ, ಒಂದು ಎಲೆಕ್ಟ್ರಿಕಲ್ ಸಿನಾಪ್ಸ್ ಅಂತ ಹೇಳ್ತೀವಿ. ಓಕೆ, ಅದರಲ್ಲಿ ಎರಡು ವಿಧ. ಒಂದು ನೋಡಿ ವಿದ್ಯುದ್ವಾಹಕ ಸಂಸರ್ಗ, ಇನ್ನೊಂದು ರಾಸಾಯನಿಕ ಸಂಸರ್ಗ. ಅಂದ್ರೆ ಏನು, ಎಲೆಕ್ಟ್ರಿಕಲ್ ಸಿನಾಪ್ಸ್ ಮತ್ತೆ ಕೆಮಿಕಲ್ ಸಿನಾಪ್ಸ್ ಅಂತ ಹೇಳಿ ಟೂ ಟೈಪ್ಸ್ ನಾವು ನೋಡ್ತೀವಿ. ಓಕೆ, ವಿದ್ಯುದಾವಕ ಸಂಸರ್ಗಗಳಲ್ಲಿ ಏನಾಗುತ್ತೆ, ಪೂರ್ವ ಸಂಸರ್ಗಿಕ ಮತ್ತು ಸಂಸರ್ಗ ನಂತರ ನರಜೀವಕೋಶಗಳ ಪೊರೆಗಳು ಅತಿ ಸಮೀಪದಲ್ಲಿ ಇರ್ತವೆ. ಅಂದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಪೂರ್ವ ಸಂಸರ್ಗಿಕ ಮತ್ತೆ ಸಂಸರ್ಗ ನಂತರ ಓಕೆ ಏನಾಗುತ್ತೆ, ನರಜೀವಕೋಶಗಳ ಪೊರೆಗಳು ಏನಿರ್ತವೆ ಮುಂಚೆ ಮತ್ತೆ ನಂತರ ತುಂಬಾನೇ ಸಮೀಪದಲ್ಲಿ ಇರ್ತವೆ. ಒಂದು ನರಜೀವಕೋಶದಿಂದ ಇನ್ನೊಂದು ನರಜೀವಕೋಶಕ್ಕೆ ವಿದ್ಯುತ್ ಇಂತಹ ಸಂಸರ್ಗಗಳ ಮುಖಾಂತರ ನೇರವಾಗಿ ಹರಿಯುತ್ತೆ. ಇನ್ನು ವಿದ್ಯುದ್ವಾಹಕ ಸಂಸರ್ಗಗಳಲ್ಲಿ ಆಗುವಂತಹ ಆವೇಗದ ಪ್ರಸರಣ ಏನಿರುತ್ತೆ, ಒಂದು ಆಕ್ಸಾನ್ ನಲ್ಲಿ ಆಗುವಂತಹ ಆವೇಗದ ಪ್ರಸರಣೆಯಂತೆಯೇ ಇರುತ್ತೆ. ಇನ್ನು ವಿದ್ಯುದ್ವಾಹಕ ಸಂಸರ್ಗಗಳ ಮುಖಾಂತರ ಆಗುವಂತಹ ಆವೇಗದ ಪ್ರಸಾರ ರಾಸಾಯನಿಕ ಸಂಸರ್ಗಗಳ ಮುಖಾಂತರ ಆಗುವಂತಹ ಪ್ರಸರಣೆಗಳಿಗಿಂತಲೂ ತುಂಬಾನೇ ಫಾಸ್ಟ್ ಆಗಿರುತ್ತೆ. ಓಕೆ, ನಮ್ಮ ದೇಹದ ವ್ಯವಸ್ಥೆಯಲ್ಲಿ ವಿದ್ಯುದ್ವಾಹಕ ಸಂಸರ್ಗಗಳು ಬಹಳನೇ ಅಪರೂಪ ಅಂತಾನೆ ಹೇಳ್ಬೋದು. ಒಂದು ರಾಸಾಯನಿಕ ಸಂಸರ್ಗದಲ್ಲಿ ಪೂರ್ವ ಸಂಸರ್ಗಿಕ ಮತ್ತು ಸಂಸರ್ಗಾನಂತರ ನರಜೀವಕೋಶಗಳ ಪೊರೆಗಳು ಸಂಸರ್ಗಿಕ ಸಂದು ಅನ್ನುವಂತಹ ದ್ರವ ತುಂಬಿದ ಜಾಗದಿಂದ ಬೇರ್ಪಟ್ಟಿರ್ತವೆ. ಪೂರ್ವ ಸಂಸರ್ಗಿಕ ನರಜೀವಕೋಶದಿಂದ ಸಂಸರ್ಗಾನಂತರ ನರಜೀವಕೋಶಕ್ಕೆ ಸಂಸರ್ಗಿಕ ಸಂದುವಿನ ಮುಖಾಂತರ ಹೇಗೆ ಆವೇಗ ಪ್ರಸರಣೆ ಆಗತ್ತೆ ಅನ್ನೋದನ್ನ ಹೋದ್ರೆ, ನರವಾಹಕಗಳು ಅಂತ ಕರೆಸ್ಕೊಳ್ಳುವಂತಹ ರಾಸಾಯನಿಕಗಳು ಏನಿರ್ತವೆ ಅವು ಸಂಸರ್ಗಗಳಲ್ಲಿ ಆವೇಗದ ಪ್ರಸಾರದಲ್ಲಿ ಪಾತ್ರವಹಿಸ್ತವೆ. ಯಾವುವು ರಾಸಾಯನಿಕಗಳು. ಆಕ್ಸಾನಿನ ತುದಿಗಳು ಈ ನರವಾಹಕಗಳು ತುಂಬಿಕೊಂಡಿರುವಂತಹ ಸಂಸರ್ಗದ ಚೀಲಗಳನ್ನ ಹೊಂದಿರ್ತವೆ. ಇನ್ನು ಆಕ್ಸಾನಿನ ತುದಿಗೆ ಆವೇಗ ಆಗಮಿಸಿದಾಗ ಅದು ಸಂಸರ್ಗದ ಚೀಲಗಳು ಪೊರೆಯ ಕಡೆಗೆ ಚಲಿಸುವಂತೆ ಅದು ಪ್ರಚೋದಿಸುತ್ತೆ. ಅವು ಪ್ಲಾಸ್ಮಾ ಪೊರೆಯೊಂದಿಗೆ ಒಂದುಗೂಡಿ ತಮ್ಮ ನರವಾಹಕ ರಾಸಾಯನಿಕಗಳನ್ನ ಸಂಸರ್ಗಿಕ ಸಂದುವಿಗೆ ಬಿಡುಗಡೆಗೊಳಿಸ್ತವೆ. ಸೊ ಹೀಗೆ ಬಿಡುಗಡೆಗೊಂಡಂತಹ ನರವಾಹಕಗಳು ಸಂಸರ್ಗಿಕ ಪೊರೆಯಲ್ಲಿ ಇರುವಂತಹ ಅವುಗಳ ನಿರ್ದಿಷ್ಟ ಗ್ರಾಹಕಗಳಿಗೆ ಅವು ಬಂಧಗೊಳ್ತವೆ. ಸೊ ಈ ಬಂಧನದಿಂದ ಏನಾಗುತ್ತೆ, ಅಯಾನುಗಳ ಕಾಲುವೆಗಳು ತೆರೆದುಕೊಂಡು ಅಯಾನುಗಳಿಗೆ ಪ್ರವೇಶವನ್ನ ನೀಡುವುದರಿಂದ ಸಂಸರ್ಗ ನಂತರ ನರಜೀವಕೋಶದಲ್ಲಿ ಹೊಸ ವಿಭವ ಉತ್ಪತ್ತಿ ಆಗುತ್ತೆ. ಉತ್ಪತ್ತಿಯಾದಂತಹ ಈ ಹೊಸ ವಿಭವ ಏನಿರುತ್ತೆ ಇದು ಉತ್ತೇಜಕ ಕೂಡ ಆಗ್ಬೋದು ಅಥವಾ ನಿರೋಧಕ ಕೂಡ ಆಗ್ಬೋದು. ಅಂದ್ರೆ ಎಕ್ಸೈಟೇಟರಿ ಕೂಡ ಆಗ್ಬೋದು ಅಥವಾ ಇನ್ಹಿಬಿಟರಿ ಕೂಡ ಆಗ್ಬೋದು. ಅದನ್ನ ಈ ಪಿಕ್ಚರ್ ಅಲ್ಲಿ ತೋರಿಸಿದ್ರೆ ನೋಡ್ಬೋದು. ಇಲ್ಲಿ ಸಂಸರ್ಗ ಅಂತ ಬಂದಾಗ ಇದು ಪೂರ್ವ ಸಂಸರ್ಗಿಕ ಪೊರೆ. ಓಕೆ, ಇದು ಪೂರ್ವ ಸಂಸರ್ಗಿಕ ಪೊರೆ, ಇದು ಸಂಸರ್ಗಿಕ ಸಂದು. ಇದು ಓಕೆ, ಇದಿಷ್ಟು ಸಂದು. ಇನ್ನು ಇದು ಗ್ರಾಹಕಗಳು, ಇಲ್ಲೇನಿದಾವಲ್ವಾ ಇವು ಗ್ರಾಹಕಗಳು. ಇದು ಸಂಸರ್ಗ ನಂತರದ ಪೊರೆ ಇದು. ಓಕೆ, ಇನ್ನು ಕೇಂದ್ರ ನರವ್ಯೂಹ ಅಂದ್ರೆ CNS ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ ಇವಾಗ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಮೆದುಳು ನಮ್ಮ ದೇಹದ ಕೇಂದ್ರ ಮಾಹಿತಿ ಸಂಸ್ಕರಣ ಅಂಗ ಅಂತ ಹೇಳ್ತೀವಿ. ಓಕೆ, ಕೇಂದ್ರ ಮಾಹಿತಿ ಸಂಸ್ಕರಣ ಅಂಗ ಮೆದುಳು. ಇದು ಆದೇಶ ಮತ್ತು ನಿಯಂತ್ರಣ ವ್ಯವಸ್ಥೆಯಂತೆ ಕಾರ್ಯನಿರ್ವಹಿಸುತ್ತೆ. ಯಾವುದು CNS ಅಂದ್ರೆ ಆದೇಶ ಮತ್ತೆ ನಿಯಂತ್ರಣ ವ್ಯವಸ್ಥೆಯಂತೆ ಕಾರ್ಯನಿರ್ವಹಿಸುವಂತದ್ದು CNS, ದಟ್ ಇಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಇದು ಐಚ್ಛಿಕ ಚಲನೆಗಳು, ದೇಹದ ಸಮತೋಲನ, ಪ್ರಮುಖ ಅನೈಚ್ಛಿಕ ಅಂಗಗಳ ಕಾರ್ಯಗಳು. ಪ್ರಮುಖ ಅನೈಚ್ಛಿಕ ಅಂತ ಹೇಳಿದ್ರೆ ಶ್ವಾಸಕೋಶ, ಹೃದಯ, ಮೂತ್ರಜನಕಾಂಗ ಇವು. ಆಮೇಲೆ ಉಷ್ಣತೆಯ ನಿಯಂತ್ರಣ, ಹಸಿವು, ನೀರಡಿಕೆ, ದೇಹದ ಜಾಗೃತ ಸ್ಥಿತಿ, ಚಕ್ರಗಳು, ಹಲವಾರು ಅಂತಸ್ರಾವಕ ಗ್ರಂಥಿಗಳ ಚಟುವಟಿಕೆಗಳು ಹಾಗೂ ಮಾನವನ ವರ್ತನೆಗಳನ್ನ ಇದು ನಿಯಂತ್ರಿಸುತ್ತೆ. ಇದು ದೃಷ್ಟಿ, ಶ್ರವಣ ಮತ್ತು ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿ, ಭಾವನೆಗಳು ಹಾಗೂ ಆಲೋಚನೆಗಳ ಸಂಸ್ಕರಣಾ ಕೇಂದ್ರ ಕೂಡ ಹೌದು. ಓಕೆ, ಇನ್ನು ಮನುಷ್ಯನ ಮೆದುಳು ತಲೆಬುರುಡೆಯಿಂದ
ಸಂರಕ್ಷಿತವಾದಂತಹ ರಕ್ಷಣೆಯನ್ನ ಪಡೆದಿದೆ. ಸೊ ತಲೆಬುರುಡೆಯ ಒಳಗಡೆ ಮೆದುಳು ಕ್ರೇನಿಯಲ್ ಮೆನಿಂಜಸ್ ಹೊದಿಕೆಗಳಿಂದ ಆವರಿಸಲ್ಪಟ್ಟಿದೆ. ಓಕೆ, ತಲೆಬುರುಡೆಯ ಒಳಗಡೆ ಮೆದುಳು ಯಾವ ಒಂದು ಹೊದಿಕೆಗಳಿಂದ ಆವರಿಸಲ್ಪಟ್ಟಿದೆ, ದಟ್ ಇಸ್ ಕ್ರೇನಿಯಲ್ ಮೆನಿಂಜಸ್ ಅಂತ ಹೇಳ್ತೀವಿ. ಇವು ಡ್ಯೂರಾಮ್ಯಾಟರ್ ಎಂಬ ಹೊರಪದರ, ಆಮೇಲೆ ಆರ್ಕನಾಯ್ಡ್ ಅನ್ನುವಂತಹ ಅತಿ ತೆಳುವಾದ ಮಧ್ಯಪದರ, ಆಮೇಲೆ ಪಯಾಮೇಟರ್ ಅನ್ನುವಂತಹ ಒಳಪದರ. ಓಕೆ, ಡ್ಯೂರಾಮೀಟರ್ ಮತ್ತೆ ಆರ್ಕನಾಯ್ಡ್ ಆಮೇಲೆ ಪಯಾಮೇಟರ್ ಅನ್ನುವಂತಹ ಹೊದಿಕೆಗಳನ್ನ ಒಳಗೊಂಡಿರುತ್ತೆ. ಇದರಲ್ಲಿ ಮೆದುಳು ಅಂಗಾಂಶದೊಂದಿಗೆ ಸಂಪರ್ಕದಲ್ಲಿರುವಂತಹ ಒಳಪದರ ಬಂದ್ಬಿಟ್ಟು ದಟ್ ಇಸ್ ಪಯಾಮೇಟರ್. ಓಕೆ, ಮೆದುಳನ್ನ 3 ಪ್ರಮುಖ ಭಾಗಗಳಾಗಿ ವಿಂಗಡಿಸಿದೀವಿ ನಾವು ನೋಡಿ. ಮೆದುಳನ್ನ 3 ಭಾಗಗಳಾಗಿ ವಿಂಗಡಿಸಿದರೆ ದಟ್ ಇಸ್ ಫೋರ್ ಬ್ರೈನ್, ಮಿಡ್ ಬ್ರೈನ್ ಮತ್ತೆ ಹಿಂಡ್ ಬ್ರೈನ್. ಅಂದ್ರೆ ಫೋರ್ ಬ್ರೈನ್ ಅಂದ್ರೆ ಮೀನ್ಸ್ ಮುಮ್ಮೆದುಳು, ಮಧ್ಯ ಬೆದುಳು ಮತ್ತೆ ಹಿಮ್ಮೆದುಳು. ಸೊ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮುಮ್ಮೆದುಳು ಅಂದ್ರೆ ಏನು? ಮುಮ್ಮೆದುಳು ಅಂತ ಹೇಳಿದಾಗ ಇಲ್ಲಿ ಸೆರೆಬ್ರಮ್ ಅಂದ್ರೇನು, ಮಹಾಮಸ್ತಿಷ್ಕ, ಥಲಾಮಸ್ ಮತ್ತೆ ಹೈಪೋಥಲಾಮಸ್ ಗಳನ್ನ ಒಳಗೊಂಡಿರುತ್ತೆ. ಫೋರ್ ಬ್ರೈನ್ ಅಂತ ನಾವೇನ್ ಹೇಳ್ತೀವಿ ಅದು ಮಹಾಮಸ್ತಿಷ್ಕ ಅಂದ್ರೆ ಸೆರೆಬ್ರಮ್ ಮತ್ತೆ ಥಲಾಮಸ್ ಮತ್ತೆ ಹೈಪೋಥಲಾಮಸ್. ಓಕೆ, ಇದನ್ನ ಒಳಗೊಂಡಿರುತ್ತೆ. ಮಹಾಮಸ್ತಿಷ್ಕ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಆಗಿರುತ್ತೆ. ಓಕೆ, ಇದರ ಉದ್ದಕ್ಕೂ ನೀಳ ಅಕ್ಷದಲ್ಲಿ ಒಂದು ತೆಳುವಾದ ಸೀಳಿಕೆಯು ಇದನ್ನ 2 ಭಾಗಗಳಾಗಿ ವಿಭಾಗಿಸುತ್ತೆ. ಅಂದ್ರೇನು, ಮಹಾಮಸ್ತಿಷ್ಕದ ಗೋಳಾರ್ಧ. ಓಕೆ, ಮಹಾಮಸ್ತಿಷ್ಕದ ಗೋಳಾರ್ಧ ಮತ್ತು ಕಾರ್ಪಸ್ ಕೆಲೋಸಮ್. ಓಕೆ, ಮಹಾಮಸ್ತಿಷ್ಕದ ನೋಡಿ ಇಲ್ಲಿ ನೀಳ ಅಕ್ಷದಲ್ಲಿ ಒಂದು ಆಳವಾದಂತಹ ಸೀಳಿಕೆಯು ಇನ್ನು 2 ಭಾಗಗಳಾಗಿ ವಿಭಾಗಿಸುತ್ತೆ. ಈ ಭಾಗಗಳನ್ನ ನಾವು ಎಡ ಮತ್ತು ಬಲ ಮಹಾಮಸ್ತಿಷ್ಕ ಗೋಳಾರ್ಧ ಅಂತ ಹೇಳ್ತೀವಿ. ಎಡ ಮತ್ತು ಬಲ ನೋಡಿ, ಒಂದು ಎಡಗಡೆ ಇನ್ನೊಂದು ಬಲಗಡೆ ಇರುವಂತಹ ಮಹಾಮಸ್ತಿಷ್ಕ ಗೋಳಾರ್ಧ ಅಂದ್ರೇನು, ಸೆರೆಬ್ರಲ್ ಹೆಮಿಸ್ಪಿಯರ್, ರೈಟ್ ಸೆರೆಬ್ರಲ್ ಹೆಮಿಸ್ಪಿಯರ್ ಮತ್ತೆ ಲೆಫ್ಟ್ ಸೆರೆಬ್ರಲ್ ಹೆಮಿಸ್ಪಿಯರ್ ಅಂತ ಹೇಳಿ 2 ಭಾಗ. 2 ಗೋಳಾರ್ಧಗಳನ್ನ ಜೋಡಣೆ ಮಾಡಿರುವಂತಹ ನರತಂತುಗಳ ಪ್ರದೇಶವನ್ನ ಕಾರ್ಪಸ್ ಕೆಲೋಸಮ್ ಅಂತ ಕರಿತೀವಿ. ಕಾರ್ಪಸ್ ಕೆಲೋಸಮ್ ಕಾಣಿಸ್ತಾ ಇದೆಯಲ್ಲ, ಈ ಕಾರ್ಪಸ್ ಕೆಲೋಸಮ್ ಏನ್ ಮಾಡುತ್ತೆ, ಗೋಳಾರ್ಧಗಳನ್ನ ಜೋಡಣೆ ಮಾಡಿರುತ್ತೆ. ಓಕೆ, ಕಾರ್ಪಸ್ ಕೆಲೋಸಮ್ ಜೋಡಣೆ ಮಾಡಿದೆ ಇದನ್ನ. ಓಕೆ, ಮಹಾಮಸ್ತಿಷ್ಕದ ಹೊದಿಕೆಯನ್ನ ನಿರ್ಮಿಸಿರುವಂತಹ ಜೀವಕೋಶಗಳ ಪದರವನ್ನ ಮಹಾಮಸ್ತಿಷ್ಕದ ರಗಟೆ ಅಂತ ಕರೀತಾರೆ. ಈ ರಗಟೆಯು ಎದ್ದು ಕಾಣುವ ಮಡಿಕೆಗಳನ್ನ ಹೊಂದಿದೆ. ಮಹಾಮಸ್ತಿಷ್ಕದ ರಗಟೆಯು ಬೂದು ಬಣ್ಣದಂತೆ ಕಾಣುವುದರಿಂದ ಇದನ್ನ ಬೂದು ವಸ್ತು ಅಥವಾ ಗ್ರೇ ಮ್ಯಾಟರ್ ಅಂತ ಕರೀತಾರೆ. ಈ ಭಾಗದಲ್ಲಿ ಇರುವಂತಹ ನರಜೀವಕೋಶಗಳ ಕೋಶಕಾಯಗಳು ಈ ಬಣ್ಣಕ್ಕೆ ಕಾರಣ ಆಗಿರುತ್ತೆ. ಸೊ ಅದು ಬೂದು ಬಣ್ಣ ಇರೋದಕ್ಕೆ ಕಾರಣ ಏನು ಅಂದ್ರೆ ಕೋಶಕಾಯಗಳು ಅಂದ್ರೆ ನರಜೀವಕೋಶಗಳ ಕೋಶಕಾಯಗಳು ಈ ಬಣ್ಣದಕ್ಕೆ ಕಾರಣ ಆಗಿದೆ. ಇನ್ನು ಮಹಾಮಸ್ತಿಷ್ಕದ ರಗಟೆಯ ಭಾಗ ಏನಿರುತ್ತೆ ಅದು ಜ್ಞಾನವಾಹಿ ಪ್ರದೇಶಗಳು, ಕ್ರಿಯಾವಾಹಿ ಪ್ರದೇಶಗಳು ಮತ್ತೆ ಜ್ಞಾನವಾಹಿ ಮತ್ತು ಕ್ರಿಯಾವಾಹಿ ಕಾರ್ಯಗಳನ್ನ ನಿರ್ವಹಿಸದ ವಿಸ್ತಾರವಾದ ಭಾಗವನ್ನ ಕೂಡ ಅದು ಒಳಗೊಂಡಿರುತ್ತೆ. ಈ ಭಾಗಗಳನ್ನ ನಾವು ಸಂಯೋಜಿತ ಪ್ರದೇಶ ಮೀನ್ಸ್ ಅಸೋಸಿಯೇಷನ್ ಏರಿಯಾ ಅಂತ ಕರೀತಾರೆ. ಈ ಪ್ರದೇಶಗಳು ಸಂಕೀರ್ಣ ಕಾರ್ಯಗಳಾದಾಗ ಪರಸ್ಪರ ಜ್ಞಾನವಾಹಿ ಸಂಘಟನೆಗಳು, ಜ್ಞಾಪಕ ಶಕ್ತಿ, ಸಂವಹನೆಗಳಿಗೆ ಇದು ಕಾರಣವಾಗಿರುತ್ತೆ. ಇನ್ನು ಮಹಾಮಸ್ತಿಷ್ಕದ ಒಳಗಿನ ಭಾಗವು ಮಯಲಿನ್ ಹೊದಿಕೆಯಿಂದ ಆವೃತವಾಗಿರುವಂತಹ ನರತಂತುಗಳ ಪ್ರದೇಶವನ್ನ ಹೊಂದಿದೆ. ಇವುಗಳು ಈ ಪದರಕ್ಕೆ ಅಪಾರದರ್ಶಕವಾದಂತಹ ಬಿಳಿಯ ಬಣ್ಣವನ್ನ ನೀಡೋದ್ರಿಂದ ಈ ಪದರವನ್ನ ಬಿಳಿಯ ವಸ್ತು ಮೀನ್ಸ್ ವೈಟ್ ಮ್ಯಾಟರ್ ಅಂತ ಕರೀತಾರೆ. ಇನ್ನು ಮಹಾಮಸ್ತಿಷ್ಕವು ಥಲಾಮಸ್ ಎಂಬ ರಚನೆಯ ಸುತ್ತ ಹರಡಿಕೊಂಡಿದೆ. ಥಲಾಮಸ್ ರಚನೆಯು ಜ್ಞಾನವಾಹಿ ಮತ್ತು ಕ್ರಿಯಾವಾಹಿ ಸಂಕೇತಗಳ ನಡುವಿನ ಸಮನ್ವಯತೆಯನ್ನ ನಿರ್ವಹಣೆ ಮಾಡುವಂತಹ ಪ್ರಮುಖ ಕೇಂದ್ರ ಆಗಿರುತ್ತೆ. ಇನ್ನು ಮೆದುಳಿನ ಮತ್ತೊಂದು ಪ್ರಮುಖ ಭಾಗ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಹೈಪೋಥಲಾಮಸ್. ಅಂದ್ರೆ ಇದು ಥಲಾಮಸ್ ನ ಬುಡದಲ್ಲಿ ಇರುತ್ತೆ, ಕೆಳಗಡೆ ಇರುತ್ತೆ. ಹೈಪೋಥಲಾಮಸ್ ಭಾಗ ಏನಿರುತ್ತೆ ದೇಹದ ಉಷ್ಣತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ. ಹೈಪೋಥಲಾಮಸ್ ನ ಕೆಲಸ ಏನು, ದೇಹದ ಉಷ್ಣತೆ, ಆಹಾರ ಸೇವನೆ ಮತ್ತೆ ನೀರು ಕುಡಿಯುವುದಕ್ಕೆ ಪ್ರೇರೇಪಿಸುವಂತಹ ಕೇಂದ್ರಗಳಂತಹ ಹಲವಾರು ನಿಯಂತ್ರಕ ಕೇಂದ್ರಗಳನ್ನ ಇದು ಒಳಗೊಂಡಿರುತ್ತೆ. ಹೈಪೋಥಲಾಮಸ್ಸಿನ ರಸದೂತಗಳು ಅನ್ನ ಸ್ರವಿಸುವಂತಹ ಹಲವಾರು ನರಸ್ರಾವಕ ಜೀವಕೋಶಗಳ ಗುಂಪುಗಳನ್ನು ಸಹ ಹೈಪೋಥಲಾಮಸ್ ಒಳಗೊಂಡಿದೆ. ಇನ್ನು ಮಹಾಮಸ್ತಿಷ್ಕದ ಗೋಳಾರ್ಧಗಳ ಒಳಭಾಗಗಳು ಹಾಗೂ ಅಮೈಗ್ಡಾಲ ಆಮೇಲೆ ಹಿಪ್ಪೋಕ್ಯಾಂಪಸ್ ಹಾಗೂ ಇತರ ಜೊತೆ ಇರುವಂತಹ ಆಳವಾದ ರಚನೆಗಳ ಗುಂಪುಗಳು ಲಿಂಬಿಕ್ ಹಾಲೆ ಮತ್ತು ಲಿಂಬಿಕ್ ವ್ಯವಸ್ಥೆ ಅನ್ನುವಂತಹ ಸಂಕೀರ್ಣ ರಚನೆಯನ್ನ ನಿರ್ಮಾಣ ಮಾಡಿದೆ. ಈ ವ್ಯವಸ್ಥೆಯು ಹೈಪೋಥಲಾಮಸ್ಸಿನೊಂದಿಗೆ ಒಡಗೂಡಿ ಲೈಂಗಿಕ ವರ್ತನೆ, ಭಾವೋದ್ವೇಗ ಪ್ರಕ್ರಿಯೆಗಳ ವ್ಯಕ್ತಪಡಿಸುವಿಕೆ ಅಂದ್ರೇನು, ಉದ್ರೇಕ, ಸಂತೋಷ, ಸಿಟ್ಟು, ಅಂಜಿಕೆ
ಈ ಅಭಿಪ್ರೇರಣೆಗಳನ್ನ ಅದು ನಿಯಂತ್ರಿಸುತ್ತೆ. ಸೊ ಇದಿಷ್ಟು ಏನು ಮುಮ್ಮೆದುಳು ಬಗ್ಗೆ ಆಯ್ತು. ಇದರಲ್ಲಿ ನಾವು ಯಾವ್ಯಾವ್ದನ್ನ ನೋಡಿದ್ವಿ ಮುಮ್ಮೆದುಳಲ್ಲಿ? ಯಾವುದು ಸೆರೆಬ್ರಮ್ ಮತ್ತೆ ಥಲಾಮಸ್ ಮತ್ತೆ ಹೈಪೋಥಲಾಮಸ್ ಗಳ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನೋಡಿದ್ವಿ. ಈಗ ಮಧ್ಯ ಮೆದುಳು ಅಂದ್ರೇನು? ಮಿಡ್ ಬ್ರೈನ್ ಅಂತ ಹೇಳ್ತೀವಿ. ಸೊ ಮುಮ್ಮೆದುಳಿನ ಥಲಾಮಸ್ ಮತ್ತೆ ಹೈಪೋಥಲಾಮಸ್ ಮತ್ತು ಹಿಮ್ಮೆದುಳಿನ ಪಾನ್ಸ್ ಮಧ್ಯ ಮೆದುಳು ಸ್ಥಾಪನೆಗೊಂಡಿರುತ್ತೆ. ಓಕೆ, ಮಧ್ಯ ಮೆದುಳಿನಲ್ಲಿ ಸೆರೆಬ್ರಲ್ ಅಕ್ವಿಡಕ್ಟ್, ಓಕೆ, ಸೆರೆಬ್ರಲ್ ಅಕ್ವಿಡಕ್ಟ್ ಎನ್ನುವಂತಹ ಒಂದು ಕಾಲುವೆಯು ಹಾದು ಹೋಗುತ್ತೆ. ಓಕೆ, ಆಮೇಲೆ ಕಾರ್ಪೋರಾ ಕ್ವಾಡ್ರಿಜೆಮಿನಾ ಎನ್ನುವಂತಹ 4 ಗುಂಡಾದ ಉಬ್ಬಿದಂತಹ ರಚನೆಗಳನ್ನ ಮಧ್ಯ ಮೆದುಳು ಮೇಲಿನ ಭಾಗವು ಹೊಂದಿದೆ. ಓಕೆ, ಕಾರ್ಪೋರಾ ಕ್ವಾಡ್ರಿಜೆಮಿನಾ. ನೋಡಿದ್ರಲ್ವಾ, ಇದು ಮಧ್ಯ ಮೆದುಳು. ಓಕೆ, ಸೊ ಮಧ್ಯ ಮೆದುಳು ವೆರಿ ಸಿಂಪಲ್. ಏನು ಇದು ಹೈಪೋಥಾಲಮಸ್ ಮತ್ತು ಹಿಮ್ಮೆದುಳಿನ ಪಾನ್ಸ್ ಮಧ್ಯೆ ಇರೋದ್ರಿಂದ ಇದನ್ನ ಮಿಡ್ ಬ್ರೈನ್ ಅಂತ ಕರೀತಾರೆ. ಸೊ ದಟ್ ಇಲ್ಲಿ ಸೆರೆಬ್ರಲ್ ಅಕ್ವಿಡಕ್ಟ್ ಅನ್ನುವಂತಹ ಒಂದು ಕಾಲುವೆಯು ಇಲ್ಲಿ ಹಾದು ಹೋಗಿರುತ್ತೆ. ಆಮೇಲೆ ಕಾರ್ಪೋರಾ ಕ್ವಾಡ್ರಿಜೆಮಿನಾ ಅನ್ನುವಂತಹ 4 ಗುಂಡಾದ ಉಬ್ಬಿದಂತಹ ರಚನೆಗಳನ್ನು ಮಧ್ಯ ಮೆದುಳಿನ ಮೇಲಿನ ಭಾಗ ಹೊಂದಿರುತ್ತೆ. ಕಾಣಿಸ್ತಾ ಇದೆಯಲ್ವಾ ಉಬ್ಬಿದಂತಹ ರಚನೆಗಳು? ಇನ್ನು ಹಿಮ್ಮೆದುಳು ಪಾನ್ಸ್, ಅನುಮಸ್ತಿಷ್ಕ ಮತ್ತು ಮಣಿಶಿರ. ಓಕೆ, ಪಾನ್ಸ್, ಅನುಮಸ್ತಿಷ್ಕ, ನೋಡಿ ಪಾನ್ಸ್, ಅನುಮಸ್ತಿಷ್ಕ ಮತ್ತು ಮಣಿಶಿರ ಕಾಣಿಸ್ತಾ ಇದೆಯಲ್ಲ, ಇದಿಷ್ಟು. ಓಕೆ, ಇದನ್ನ ಹಿಮ್ಮೆದುಳು ಅಂತ ಕರೀತಾರೆ. ಓಕೆ, ಸೊ ಪಾನ್ಸ್, ಅನುಮಸ್ತಿಷ್ಕ ಮತ್ತು ಮಣಿಶಿರಗಳನ್ನ ಒಳಗೊಂಡಿರುತ್ತೆ. ಮಿದುಳಿನ ವಿವಿಧ ಪ್ರದೇಶಗಳನ್ನ ಅಂತರ್ ಸಂಪರ್ಕಿಸುವಂತಹ ನರತಂತುಗಳ ಮಾರ್ಗಗಳನ್ನ ಪಾನ್ಸ್ ಒಳಗೊಂಡಿರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರಿಯಾವಾಹಿ ನರಜೀವಕೋಶಗಳಿಗೆ ಸ್ಥಳಾವಕಾಶವನ್ನ ಒದಗಿಸುವುದಕ್ಕೋಸ್ಕರ ಅನುಮಸ್ತಿಷ್ಕವು ತನ್ನ ಅಥವಾ ತನ್ನ ಮೇಲ್ಮೈನಲ್ಲಿ ಹೇರಳವಾದಂತಹ ಮಡಿಕೆಗಳನ್ನ ಇದು ಒಳಗೊಂಡಿರುತ್ತೆ. ಮೆದುಳಿನ ಮಣಿಶಿರದ ಕೆಲಸ ಏನು ಅಂತ ಹೇಳಿದ್ರೆ ಮೆದುಳು ಬಳ್ಳಿಯೊಂದಿಗೆ ಸಂಪರ್ಕವನ್ನ ಹೊಂದಿದೆ. ಮಣಿಶಿರವು ಉಸಿರಾಟ, ಹೃದಯ ಪರಿಚಲನ, ಪರಾವರ್ತಿತ ಕ್ರಿಯೆ ಅಂದ್ರೆ ಕಾರ್ಡಿಯೋವಾಸ್ಕ್ಯುಲರ್ ರಿಫ್ಲೆಕ್ಸ್ ಗಳ ಮತ್ತು ಜಠರ ಸ್ರವಿಕೆಗಳ ನಿಯಂತ್ರಣ ಕೇಂದ್ರಗಳನ್ನ ಒಳಗೊಂಡಿರುತ್ತೆ. ಸೊ 3 ಪ್ರಮುಖ ಭಾಗಗಳಾಗಿರುವಂತಹ ಮಧ್ಯ ಮೆದುಳು, ಪಾನ್ಸ್ ಮತ್ತು ಮಣಿಶಿರಗಳು ಮೆದುಳು ಕಾಂಡವನ್ನ ರೂಪಿಸುತ್ತೆ. ಓಕೆ, ಮೆದುಳು ಕಾಂಡವನ್ನ ಇದು ರೂಪಿಸುತ್ತೆ. ಅಂದ್ರೆ ಪಾನ್ಸ್ ಮತ್ತು ಅಂದ್ರೆ 3 ಪ್ರಮುಖ ಭಾಗಗಳಾಗಿರುವಂತಹ ಮಧ್ಯ ಮೆದುಳು, ಪಾನ್ಸ್ ಮತ್ತು ಮಣಿಶಿರಗಳು ಸೇರ್ಕೊಂಡ್ಬಿಟ್ಟು ಮೆದುಳು ಕಾಂಡವನ್ನ ರೂಪಿಸ್ತವೆ. ಮೆದುಳು ಕಾಂಡವು ಮೆದುಳು ಮತ್ತು ಮೆದುಳು ಬಳ್ಳಿಯ ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಓಕೆ, ಸೊ ಇದಿಷ್ಟು ಏನಾಗಿತ್ತು, ನಾವು ಕಂಪ್ಲೀಟ್ CNS ಅಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಕೇಂದ್ರ ನರವ್ಯೂಹದ ಬಗ್ಗೆ ಆಗಿತ್ತು. ಇಲ್ಲಿ ನಾವೇನೇನ್ ನೋಡಿದ್ವಿ? ಮುಮ್ಮೆದುಳು, ಹಿಮ್ಮೆದುಳು, ಮಧ್ಯ ಮೆದುಳು ಮತ್ತೆ ಹಿಮ್ಮೆದುಳು. ಓಕೆ, ಫೋರ್ ಬ್ರೈನ್, ಮಿಡ್ ಬ್ರೈನ್ ಮತ್ತೆ ಹಿಂಡ್ ಬ್ರೈನ್ ಬಗ್ಗೆ ನಾವು ಇಲ್ಲಿ ನೋಡಿದ್ವಿ. ಇನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ ಪರಾವರ್ತಿತ ಪ್ರತಿಕ್ರಿಯೆ ಮತ್ತು ಪರಾವರ್ತಿತ ಚಾಪ ಅಂತ ಹೇಳಿ, ಓಕೆ, ಅದಾದ ನಂತರ ಜ್ಞಾನ ಗ್ರಹಿಕೆ ಮತ್ತು ಸಂಸ್ಕರಣೆ. ಓಕೆ, ಸೊ ಇದನ್ನ ಮುಂದಿನ ಕ್ಲಾಸ್ ಅಲ್ಲಿ ಏನ್ ಬೇಡ, ಇವಾಗ್ಲೇ ನೋಡ್ಬಿಡೋಣ. ಓಕೆ, ಪರಾವರ್ತಿತ ಪ್ರತಿಕ್ರಿಯೆ ಮತ್ತು ಪರಾವರ್ತಿತ ಚಾಪ. ನೋಡಿ, ನಮ್ಮ ದೇಹದ ಯಾವುದೇ ಒಂದು ಭಾಗ ಅತಿಯಾಗಿ ಬಿಸಿ ಅಥವಾ ಅತಿಯಾಗಿ ತಂಪು ಅಥವಾ ಚೂಪಾದ ವಸ್ತುಗಳ ಅಥವಾ ದಿಗಿಲುಗೊಳಿಸುವಂತಹ ವಿಷಕಾರಿ ಪ್ರಾಣಿಯ ಸಂಪರ್ಕಕ್ಕೆ ಬಂದಾಗ ನಾವೇನ್ ಮಾಡ್ತೀವಿ? ತಕ್ಷಣ ಕೈಯನ್ನ ಹಿಂದಕ್ಕೆ ತಗೊಂಡ್ಬಿಡ್ತೀವಿ, ಹೌದಲ್ವಾ? ಸೊ ಕೇಂದ್ರ ನರವ್ಯೂಹದ ಒಂದು ಭಾಗದ ಭಾಗವಹಿಸುವಿಕೆಯಿಂದ, ನೋಡಿ, ಕೇಂದ್ರ ನರವ್ಯೂಹದ ಒಂದು ಭಾಗದ ಭಾಗವಹಿಸುವಿಕೆಯಿಂದ ಪ್ರಜ್ಞಾಪೂರ್ವಕ ಪ್ರಯತ್ನವಿಲ್ಲದೆ ಅಥವಾ ಯೋಚನೆ ಇಲ್ಲದೆ ಪರಿಧೀಯ ನರ ಪ್ರಚೋದನೆಗೆ ಅನೈಚ್ಛಿಕವಾಗಿ ಸ್ಪಂದಿಸುವಂತಹ ಈ ಪ್ರಕ್ರಿಯೆಯನ್ನ ನಾವು ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳ್ತೀವಿ. ಸೊ ಪರಾವರ್ತಿತ ಪಥಮಾರ್ಗ ಏನಿರುತ್ತೆ ಅದು ಅನುಕ್ರಮದಲ್ಲಿ ಸೂಕ್ತವಾಗಿ ಜೋಡಿಸಲ್ಪಟ್ಟಂತಹ ಕನಿಷ್ಠ ಒಂದು ಅಂತರ್ವಾಹಿ ಮತ್ತು ಒಂದು ಬಹಿರ್ವಾಹಿ ನರ ಜೀವಕೋಶ ಏನಂತ ಕರಿತೀವಿ, ಅವುಗಳನ್ನ ಅದು ಹೊಂದಿರುತ್ತೆ. ಈ ಅಂತರ್ವಾಹಿ ನರಜೀವಕೋಶವು ಒಂದು ಜ್ಞಾನೇಂದ್ರಿಯದಿಂದ ಸಂಕೇತಗಳನ್ನ ಸ್ವೀಕರಿಸುತ್ತೆ. ಆವೇಗವನ್ನ ಮೇಲಿನ ಮೂಲದ ಮುಖಾಂತರ ಕೇಂದ್ರ ವ್ಯೂಹಕ್ಕೆ ಪ್ರಸಾರ ಮಾಡುತ್ತೆ.
ಓಕೆ. ಇನ್ನು ಬಹಿರ್ವಾಹಿ ನರಜೀವಕೋಶ ಏನಿರುತ್ತೆ, ನಂತರ ಕೇಂದ್ರ ನರವ್ಯೂಹದಿಂದ ಸಂಕೇತಗಳನ್ನ ಕಾರ್ಯನಿರ್ವಾಹಕಕ್ಕೆ ಅದು ರವಾನಿಸುತ್ತೆ. ಇನ್ನು ಪ್ರಚೋದನೆ ಮತ್ತು ಸ್ಪಂದನೆಗಳು ಹೀಗೆ ಪರಾವರ್ತಿತ ಚಾಪನ್ನ ಅಂದ್ರೆ ರಿಫ್ಲೆಕ್ಸ್ ಅನ್ನು ಉಂಟು ಮಾಡುತ್ತೆ. ಇದನ್ನು ಕೆಳಗಿನ ಮಂಡಿ ಜಗ್ಗುವಿಕೆ ಪರಾವರ್ತಿತ ಪ್ರತಿಕ್ರಿಯೆಯ ಚಿತ್ರದಲ್ಲಿ ತೋರಿಸಿದ್ದಾರೆ. ಇನ್ನು ಮಂಡಿ ಜಗ್ಗುವಿಕೆಯ ಪರಾವರ್ತಿತ ಪ್ರತಿಕ್ರಿಯೆಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಇದನ್ನ ಚೆನ್ನಾಗಿ ಅಭ್ಯಸಿಸಬೇಕು ಅಂತ ಹೇಳಿದ್ದಾರೆ. ಓಕೆ. ಸೊ ಈಗ ಜ್ಞಾನ ಗ್ರಹಿಕೆ ಮತ್ತು ಸಂಸ್ಕರಣೆ ನೋಡಿ. ಪರಿಸರದ ಹವಾಮಾನದಲ್ಲಿ ಆಗುವಂತಹ ಬದಲಾವಣೆಗಳನ್ನ ನೀವು ಹೇಗೆ ಅನುಭವಿಸಿದ್ದೀರಿ ಎಂಬುದನ್ನು ಯೋಚಿಸಿದ್ದೀರಾ? ಯಾವ ತರ? ಒಂದು ವಸ್ತು ಮತ್ತು ಅದರ ಬಣ್ಣವನ್ನ ಹೇಗೆ ನೋಡ್ತೀರಿ? ಒಂದು ಶಬ್ದವನ್ನ ಹೇಗೆ ಕೇಳಿಸ್ಕೊಳ್ತೀರಿ ಅಲ್ವಾ? ಸೊ ಜ್ಞಾನೇಂದ್ರಿಯ ಅಂಗಗಳು, ಇಲ್ಲಿ ಸೆನ್ಸ್ ಆರ್ಗನ್ಸ್ ಬಗ್ಗೆ ನಾವು ನೋಡ್ತೀವಿ. ಓಕೆ, ಸೆನ್ಸ್ ಆರ್ಗನ್ಸ್ ಒಂದೊಂದೇ ಆರ್ಗನ್ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಸೊ ಜ್ಞಾನೇಂದ್ರಿಯ ಅಂಗಗಳು ಪರಿಸರದಲ್ಲಿ ನಡೆಯುವಂತಹ ಎಲ್ಲಾ ರೀತಿಯ ಬದಲಾವಣೆಗಳನ್ನ ಪತ್ತೆ ಹಚ್ಚಿದ ನಂತರ ಕೇಂದ್ರ ವ್ಯೂಹಕ್ಕೆ ನಿರ್ದಿಷ್ಟ ಸಂಕೇತಗಳನ್ನ ಕಳಿಸ್ತವೆ. ಅಲ್ಲಿ ಸಂಕೇತಗಳು ಸಂಸ್ಕರಣೆ ಮತ್ತು ವಿಶ್ಲೇಷಣೆಗೆ ಒಳಪಡ್ತವೆ. ಈ ಸಂಕೇತಗಳು ಮೆದುಳಿನ ವಿವಿಧ ಕೇಂದ್ರಗಳಿಗೆ ರವಾನೆ ಆಗುತ್ತೆ. ಸೊ ಈ ರೀತಿಯಾಗಿ ಪರಿಸರದಲ್ಲಿನ ಬದಲಾವಣೆಗಳನ್ನ ನೀವು ಗ್ರಹಿಸ್ತೀರಿ. ಸೊ ಯಾವ ರೀತಿ ಗ್ರಹಿಸ್ತೀವಿ ಗೊತ್ತಾಯ್ತಲ್ವಾ? ಜ್ಞಾನೇಂದ್ರಿಯ ಅಂಗಗಳು ಪರಿಸರದಲ್ಲಿ ನಡೆಯುವಂತ ಎಲ್ಲಾ ರೀತಿಯ ಬದಲಾವಣೆಗಳನ್ನ ಪತ್ತೆ ಹಚ್ಚಿದ ನಂತರ ಕೇಂದ್ರ ವ್ಯೂಹಕ್ಕೆ ನಿರ್ದಿಷ್ಟ ಸಂಕೇತಗಳನ್ನ ಕಳಿಸುತ್ತೆ. ಅಂದ್ರೇನು? ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಅದರದ್ದೇ ಆದಂತಹ ಎಲ್ಲಾ ರೀತಿಯ ಬದಲಾವಣೆಗಳನ್ನ ಪತ್ತೆ ಹಚ್ಚಿದ ನಂತರ ಸಂಕೇತಗಳ ಮೂಲಕ CNS ಗೆ ರವಾನೆ ಮಾಡುತ್ತೆ. ಅಲ್ಲಿ ಅಲ್ಲಿ ಸಂಕೇತಗಳು ಏನ್ ಸಿಂಬಲ್ಸ್ ಏನಿರುತ್ತೆ, ಓ ಇದು ಕೆಂಪು ಬಣ್ಣ, ಇದು ಹಳದಿ ಬಣ್ಣ, ಇದು ಮರ, ಇದು ಗಿಡ, ಅದು ಎಲ್ಲ ಹೋಗಿ ಸಂಸ್ಕರಣೆ ಆಗುತ್ತೆ ಮತ್ತು ವಿಶ್ಲೇಷಣೆಗೆ ಅದು ಒಳಪಡ್ತವೆ. ಸೊ ಈ ಸಂಕೇತಗಳು ಮೆದುಳಿನ ವಿವಿಧ ಕೇಂದ್ರಗಳಿಗೂ ಕೂಡ ಅವು ರವಾನೆ ಆಗ್ತವೆ. ಓಕೆ. ಸೊ ಈ ರೀತಿಯಾಗಿ ಪರಿಸರದಲ್ಲಿನ ಬದಲಾವಣೆಗಳನ್ನ ನಾವು ಗ್ರಹಿಸ್ತಾ ಹೋಗ್ತೀವಿ. ಓಕೆ. ಈಗ ನೋಡಿ, ಜ್ಞಾನೇಂದ್ರಿಯಗಳು. ನಾವು ಮೂಗಿನಿಂದ ವಾಸನೆಯನ್ನ ಗ್ರಹಿಸ್ತೀವಿ, ನಾಲಿಗೆಯಿಂದ ರುಚಿಯನ್ನ ಗ್ರಹಿಸ್ತೀವಿ, ಕಿವಿಯ ಮೂಲಕ ಕೇಳಿಸ್ಕೊಳ್ತೀವಿ ಮತ್ತು ವಸ್ತುಗಳನ್ನ ಕಣ್ಣಿಂದ ನೋಡ್ತೀವಿ. ಸೊ ಈ ಕಣ್ಣು, ಮೂಗು, ಬಾಯಿ, ನಾಲಿಗೆ, ಕಿವಿ, ಓಕೆ, ಇವೆಲ್ಲ ಏನು? ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತ ಹೇಳ್ತೀವಿ. ಮೂಗು ವಾಸನೆಯನ್ನ ಗ್ರಹಿಸುತ್ತೆ, ನಾಲಿಗೆ ರುಚಿಯನ್ನ ಗ್ರಹಿಸುತ್ತೆ, ಕಿವಿ ಕೇಳಿಸ್ಕೊಳ್ಳುತ್ತೆ, ವಸ್ತುಗಳು ಕಣ್ಣಿನಿಂದ ನೋಡ್ತೀವಿ. ಹೌದಲ್ವಾ? ಮೂಗು ವಾಸನೆಯನ್ನ ಗ್ರಹಿಸುವಂತಹ ವಿಶಿಷ್ಟ ಘ್ರಾಣೇಂದ್ರಿಯ ಗ್ರಾಹಕಗಳು ಅಂದ್ರೇನು? ಆಲ್ಫ್ಯಾಕ್ಟರಿ ರಿಸೆಪ್ಟರ್ಸ್ ಅನ್ನುವಂತಹ ಲೋಳೆ ಲೇಪಿತ ಗ್ರಾಹಕಗಳನ್ನ ಒಳಗೊಂಡಿರುತ್ತೆ. ಯಾವುದು? ಮೂಗು. ಓಕೆ. ಇವುಗಳು 3 ಬಗೆಯ ಜೀವಕೋಶಗಳಿರುವಂತಹ ಘ್ರಾಣೇಂದ್ರಿಯ ಅನುಲೇಪಕ ಅಂಗಾಂಶದಿಂದ ಆಗಿರ್ತವೆ. ಘ್ರಾಣೇಂದ್ರಿಯ ಅನುಲೇಪಕ ಅಂಗಾಂಶದಿಂದ ನರಜೀವಕೋಶಗಳು ಬಾಹ್ಯ ಪರಿಸರದಿಂದ ನೇರವಾಗಿ ಮೆದುಳಿನ ಲಿಂಬಿಕ್ ವ್ಯವಸ್ಥೆಯ ಪ್ರವರ್ಧಗಳಾದಂತಹ ಈ ಆಲ್ಫ್ಯಾಕ್ಟರಿ ಬಲ್ಬ್ ಎಂಬ ಒಂದು ಜೊತೆ ಅಗಲವಾದಂತಹ ಬಟಾಣಿ ಗಾತ್ರದ ಅಂಗಗಳವರೆಗೂ ಕೂಡ ಅದು ವಿಸ್ತರಿಸಿರುತ್ತೆ. ನೋಡಿ, ಮೂಗಿಂದ ಹೋಗಿರೋದು ಮೆದುಳಿಗೆ ಯಾವ ರೀತಿ ಕನೆಕ್ಟ್ ಆಗಿರುತ್ತೆ ಅಂದ್ರೆ ಆಲ್ಫ್ಯಾಕ್ಟರಿ ಬಲ್ಬ್ ಅನ್ನುವಂತಹ ಒಂದು ಜೊತೆ ಅಗಲವಾದಂತಹ ಬಟಾಣಿ ಗಾತ್ರದ ಅಂಗಗಳವರೆಗೂ ಕೂಡ ಅದು ವಿಸ್ತರಿಸಿಕೊಂಡಿರುತ್ತೆ. ಇನ್ನು ಮೂಗು ಮತ್ತು ನಾಲಿಗೆ ಎರಡೂ ಕೂಡ ವಿಲೀನ ರಾಸಾಯನಿಕಗಳನ್ನ ಪತ್ತೆ ಹಚ್ಚುತ್ತೆ. ಓಕೆ, ವಿಲೀನ ರಾಸಾಯನಿಕಗಳನ್ನ ಮೂಗು ಮತ್ತು ನಾಲಿಗೆ ಎರಡೂ ಕೂಡ ಪತ್ತೆ ಹಚ್ಚುತ್ತೆ. ರುಚಿ ಮತ್ತು ಘ್ರಾಣೇಂದ್ರಿಯದ ರಾಸಾಯನಿಕ ಜ್ಞಾನ ಗ್ರಹಿಕೆಗಳು ಕಾರ್ಯಾತ್ಮಕವಾಗಿ ಒಂದೇ ರೀತಿಯದ್ದಾಗಿದ್ದು ಪರಸ್ಪರ ಸಂಬಂಧವನ್ನ ಹೊಂದಿವೆ. ಈಗ ನೋಡಿ, ನಾಲಿಗೆಯು ರುಚಿ ಅಂಕುರ ಅಂದ್ರೇನು? ಟೇಸ್ಟ್ ಬಡ್ ಗಳ ಮುಖಾಂತರ ರುಚಿಯನ್ನ ಪತ್ತೆ ಹಚ್ತವೆ. ರುಚಿ ಗ್ರಾಹಕಗಳನ್ನ ಒಳಗೊಂಡಿರುತ್ತೆ ನಾಲಿಗೆ. ಅಂದ್ರೆ ಗಸ್ಟೇಟರಿ ರಿಸೆಪ್ಟರ್ ಅಂದ್ರೇನು? ರುಚಿ ಗ್ರಾಹಕ ಮತ್ತೆ ಟೇಸ್ಟ್ ಬಡ್, ರುಚಿ ಅಂಕುರ ಮತ್ತೆ ರುಚಿ ಗ್ರಾಹಕಗಳನ್ನ ಒಳಗೊಂಡಿರುತ್ತೆ. ಆಹಾರ ಅಥವಾ ಪಾನೀಯದ ಒಂದು ಗುಟುಕಿನ ರುಚಿಯು ರುಚಿ ಗ್ರಾಹಕಗಳಿಂದ ಬರುವ ವ್ಯತ್ಯಸ್ತ ಸಂದೇಶಗಳನ್ನ ಮೆದುಳು ಸಮನ್ವಯಿಸುವುದರಿಂದ ಆಗುತ್ತೆ ಮತ್ತು ಒಂದು ಸಂಕೀರ್ಣ ಸುವಾಸನೆಯಾಗಿ ಅದು ಗ್ರಹಿಸಲ್ಪಡುತ್ತೆ. ಸೊ ಮುಂದಿನ ಒಂದು ಭಾಗದಲ್ಲಿ ನಾವು ಕಣ್ಣು ಮತ್ತು ಕಿವಿಗಳ ರಚನೆ ಮತ್ತು ಕಾರ್ಯಗಳನ್ನ ನೋಡ್ತಾ ಹೋಗೋಣ. ಓಕೆ, ಕಣ್ಣು ಮತ್ತು ಕಿವಿಗಳ ಕಾರ್ಯ ಮತ್ತು ರಚನೆ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಏನ್ ನೋಡಿದ್ವಿ ನಾವು? ನಾಲಗೆ ಮತ್ತೆ ಮೂಗು, ಇದ್ರ ಬಗ್ಗೆ ಆಗಿದೆ. ಓಕೆ, ಇವೆರಡೂ ಕೂಡ ಡೈರೆಕ್ಟ್ ಆಗಿ CNS ಗೆನೆ ಕನೆಕ್ಟ್ ಆಗಿದೆ ಅನ್ನುವಂಥದ್ದು ಇದರಿಂದ ಗೊತ್ತಾಯ್ತು. ಓಕೆ, ಸೊ ಮುಂದಿನ ತರಗತಿಯಲ್ಲಿ ಕಣ್ಣು ಮತ್ತು ಕಿವಿಯ ಬಗ್ಗೆ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.